ಈಗ ಲೇಟಾಗಿ ಬಂದಿದ್ದೀನಿ. ನಮ್ಮೂರಿನಲ್ಲಿ ರಾಮ ಮಂದಿರ ದೇವಸ್ಥಾನ ನಾವು ಹಿಂದೆ ಹಿರಿಯರೆಲ್ಲ ಕಟ್ಟಿದ್ದು ಈ ಆಲಳಿನ ಸುಂದರ ಮಾಡಬೇಕು ಅಂತೇಳಿ ಹೊಡಿಲೇಬೇಕಾದಂತ ಒಂದು ಪರಿಸ್ಥಿತಿ. ಸೊ ನೀವೆಲ್ಲ ಸಹಕಾರ ಕೊಟ್ರಿ. ಈಗ ನೋಡಿ ಕನಕಪುರದಿಂದ ಆಲಳಿಗೆ ಬರ್ಬೇಕಾದ್ರೆ ರೋಡ್ ಎಲ್ಲ ಅಗಲಾಗಿದೆ, ಕೋಡಳ್ಳಿ ಒಳಗಡೆ ಅಗಲಾಗಿದೆ, ಸಾತ್ತೂರು ಒಳಗಡೆ ಅಗಲಾಗಿದೆ. ಈಗ ದೊಡ್ಡಳ್ಳಿಯನ್ನು ಕೂಡ ಅಗಲ ಮಾಡಿದ್ದೀವಿ. ಎಲ್ಲರೂ ನೀವು ಸಹಕಾರ ಕೊಟ್ಟಿದ್ದೆ, ಅದ್ರ ತಕ್ಕಂತೆ ನಾನು ಕೂಡ ಅತಿ ಹೆಚ್ಚು ಹಣವನ್ನ ಯಾರ್ಯಾರು ಆಸ್ತಿ ಕಳ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಕೊಡ್ತಿದ್ದೇನೆ. ನನ್ನ ಕುಟುಂಬನ ನೀವೆಲ್ಲ ಸಾಕಿ ಬೆಳೆಸಿದ್ದೀರಿ. ಇವತ್ತು ಎಲ್ಲ ದೇವಸ್ಥಾನಗಳನ್ನು ಕೂಡ ಕಟ್ಕೊಂಡು ಬಂದಿದ್ದೀವಿ. ಪಟ್ಲದಮ್ಮ ದೇವಸ್ಥಾನ ಕೆಲಸ ನಡೀತಾ ಇದೆ. ಇಲ್ಲೇ ಊರು ಒಳಗಡೆ ಇರುವಂತ ಪಟ್ಲದಮ್ಮ ದೇವಸ್ಥಾನ, ಮಾರಿಗುಡಿ, ಬಸವನಗುಡಿ, ಆಮೇಲೆ ಇಲ್ಲಿ ಕರಗದ ಮನೆ, ವೆಂಕಟೇಶ್ವರ ದೇವಸ್ಥಾನ ಮೊದಲೇ ನಮ್ಮ ಅಪ್ಪನ ಕಾಲದಲ್ಲೇ ಅದಾಗಿತ್ತು, ಲಿಂಗದ ಗುಡಿ, ಆಮೇಲೆ ತಿಗಳೂಲ ಸೇರಿ ಬಳ್ಳಾಪುರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು. ಅದು ಸ್ವಲ್ಪ ಇನ್ನ ಹೊಸದಾಗಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ. ಸೊ ಇವತ್ತು ರಾಮ ಮಂದಿರ ಬಹಳ ಸುಂದರವಾಗಿ ಆಗಿದೆ. ನಮ್ಮ ಯುವಕರುಗಳಿಗೆಲ್ಲ ಕೇಳೋದಿಷ್ಟೇ, ರಾಮ ಮಂದಿರ ಕಟ್ಟಿರೋದು ಮುಖ್ಯ ಅಲ್ಲ. ಇದನ್ನ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ಬೇಕು. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಕೊನೆಗೆ ನಾವು ಏನಿಲ್ಲದೆ ಹೋದ್ರು ಕೂಡ ನಮ್ಮ ಅಂಗೈ ನೋಡ್ಬಿಟ್ಟು ಬೆಳಗ್ಗೆ ಎದ್ದು ದೇವ್ರ ಫೋಟೋ ನೋಡದೆ ಹೋದ್ರು ಕೂಡ ಈ ಅಂಗೈನಲ್ಲಿ ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ. ಹಂಗೆ ನಾವು ಚಿಕ್ಕ ಚೊಕ್ಕ ರಾಮಂದ್ರವನ್ನ ಈ ಊರಿನ ಆಸ್ತಿ, ನನ್ನ ಆಸ್ತಿ ಅಲ್ಲ. ಈಗ ಶಾಲೆಗಳು ಮಕ್ಕಳಿಗೆ ನಮ್ಮೂರಲ್ಲಿ ಶಾಲೆ ಹೆಂಗಿತ್ತು, ಈಗ ಹೆಂಗಿದೆ, ಇದು ನಿಮ್ಮ ಕಣ್ಗಳೇ ಸಾಕ್ಷಿ. ನಾನೇನು ಅದನ್ನ ಬಿಡಿಸಿ ಹೇಳ್ಬೇಕಾದ್ದೇನಿಲ್ಲ. ಎಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಊರಿನಲ್ಲಿ ಸುಮಾರು 2,000 ಜನ ಮಕ್ಕಳು ಹೊರಗಡೆ ಬೆಂಗಳೂರಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಬದುಕ್ತಾ ಇದ್ದಾರೆ. ಸೊ ಸಾಯಂಕಾಲದ್ದು ಈ ಎಲ್ಲ ದೇವಸ್ಥಾನದ ಜವಾಬ್ದಾರಿ ಯುವಕರುಗಳು ತಗೋಬೇಕು, ಶುದ್ಧ ಕಾಪಾಡಬೇಕು. ಹಿಂದೆ ಯಾವ ರೀತಿ ಭಜನೆ ಈ ರಾಮಂದಿರದಲ್ಲಿ ನಡೀತಾ ಇತ್ತು, ಅದೇ ರೀತಿ ಭಜನೆ ಕೂಡ ಮುಂದುವರಿಬೇಕು. ಅದಕ್ಕೆ ನೀವೆಲ್ಲ ಕೆಳಗಡೆ ನೀವೆಲ್ಲ ಅದಕ್ಕೆ ಒಂದು ಪ್ರತ್ಯೇಕವಾದಂತ ಹಾಲು ಕೂಡ ಶುದ್ಧವಾದಂತ ನಮ್ಮ ಮನೆಗಳಲ್ಲೂ ಕೂಡ ನಾವು ಮಾಡ್ಕೊಂಡಿಲ್ಲ. ಹಂಗೆ ಮನಸ್ಸು ಯಾವಾಗಲೂ ನೆಮ್ಮದಿ ಇರಲಿ ಅಂತೇಳಿ ಅದನ್ನ ಚಿಕ್ಕದಾಗೆ ಚೊಕ್ಕದಾಗೆ ಕಟ್ಟಿದ್ದೀವಿ. ಸೊ ಇವತ್ತು ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ಅಂತ ಹೇಳಿದ್ದೀನಿ. ಹಂಗೆ ನೀವೆಲ್ಲ ಕೂಡ ಬಂದವರು ಈಶ್ವರನ ಗುಡಿಗೂ ಹೋಗ್ಬೇಕು, ರಾಮಂದ್ರಿಗೂ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಈ ಪಟ್ಲದಮ್ಮನ್ಗೂ ಹೋಗ್ಬೇಕು. ಎಲ್ಲ ಮನೆಯಲ್ಲೂ ಕೂಡ ಬರೀ ನಾವು ಮಾಡೋದಲ್ಲ. ನೀವು 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 1000 ಆಗಲಿ, ಲಕ್ಷ ಆಗಲಿ, ನಿಮ್ ಕೈಲಿ ಎಷ್ಟು ಶಕ್ತಿ ಇದೆ ಕೊಡ್ಬೇಕು. ಪಟ್ಲದಮ್ಮ ಕೂಡ ಈಗಾಗಲೇ ರೆಡಿ ಆಗ್ತಾ ಇದೆ ಕೆಲಸ. ಬಹಳ ಸುಂದರವಾಗಿ ನಾನು 3 ಬಾರಿ ಅಲ್ಲಿಗೆ ಹೋಗಿದ್ದೆ. ಸೊ ಊರಬ್ಬ ಮಾಡೋಷ್ಟಕ್ಕೆ ಬಹುಶಃ ಅದೆಲ್ಲ ಮುಗ್ದಿರ್ತದೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಸೊ ನೀವೆಲ್ಲ ಸೇರಿ ಇದನ್ನ ಕಾಪಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು. ನೀವು ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ, ಯಾರು ದಾನ ಮಾಡಿದ್ದೀರಿ, ಯಾರು ದುಡಿದಿದ್ದೀರಿ, ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಬಸ್ಸನ್ನು ಕೂಡ ಬಿಡುವಂತ ಕೆಲಸ ಪುರುಷೋತ್ತಮ ಅವರ ಮುಖಂಡತ್ವದಲ್ಲಿ ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಪ್ರಕಾರ ಎಲ್ಲ ಮಾಡ್ತಾ ಇದ್ದಾರೆ. ಚುಂಚನಗಿರಿಗೆ, ಮಾದೇಶ್ವರ ಬೆಟ್ಟಕ್ಕೆ, ಧರ್ಮಸ್ಥಳಕ್ಕೆ ಎಲ್ಲ ಹೋಗುವಂತ ಕೆಲಸ ಇವತ್ತು ಏರ್ಪಾಟಾಗಿದೆ. ಸೊ ನೀವೆಲ್ಲ ಹೋಗ್ಬೇಕು. 4 ದಿನ ಕನಕೋತ್ಸವ ನಡೀತದೆ. ಎಲ್ಲ ರಂಗೋಲಿ ಬಿಟ್ಟಿದ್ರಂತೆ. 5 ದಿನ ರಂಗೋಲಿ ಬಿಟ್ಟಿದ್ರಿ. ಯಾರು ಪ್ರೈಸ್ ಬಂತು ನನಗೆ ಗೊತ್ತಿಲ್ಲ. ಯಾರು ಬಂತು? ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಕಡೆ ಪ್ರಚಾರ ಆಗಿದೆ.
28ನೇ ತಾರೀಕು ಕನಕಪುರದಲ್ಲಿ ಪ್ರೈಸ್ ಕೊಡೋ ಕಾರ್ಯಕ್ರಮ ಇದೆ. 25 ಗೆದ್ದವರಿಗೆ ನಾನು 28 ಅಲ್ಲಿಗೆ ಬರ್ತೀನಿ, ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಇವತ್ತೆಲ್ಲ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಊರಿನ ಈ ರಾಮಂದ್ರ ಇತಿಹಾಸ ಪೂರ್ವದಂತ ರಾಮಂದಿರಕ್ಕೆ ಹೊಸ ಆಯಾಮವನ್ನ ನೀವೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ರಾಮನ್ ಹೆಂಗೆ ನೀವು ಕೇಳ್ಕೊತೀರೋ ರಾಮನಿಂದ ನನಗೂ ಆಶೀರ್ವಾದ ಕೊಡ್ತಂತ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲ ನಾನು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರೂ ಕೂಡ ಶುಭಾರೈಸ್ತೀನಿ. ಶ್ರೀ ಜೈ ರಾಮ, ಜೈ ಹನುಮಂತ, ಜೈ ಲಕ್ಷ್ಮಣ, ಜೈ ಸೀತಾ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ನಾನಿವತ್ತು ಬಂದ ನೆನಪಿಗೆ ಒಂದು ಬೆಳ್ಳಿ ಗದೆನೂ ಕೂಡ ಕಳಿಸ್ಕೊಡ್ತೀನಿ. ಅದನ್ನ ಹುಷಾರಾಗಿ ಕಾಪಾಡ್ಕೊಂಡು ಹೋಗ್ತೀನಿ.